ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ. ಸೊ ಇವತ್ತು ನಿಮ್ಮ ಮುಂದೆ ನನ್ನ ಬಗ್ಗೆ ಹೇಳ್ಕೊಳ್ತಾ ಇದ್ದೀನಿ. ಸೊ ದಯವಿಟ್ಟು ಏನೋ ತಪ್ಪಿದ್ರು ದಯವಿಟ್ಟು ಕ್ಷಮಿಸಿ. ಸೊ ಈ ಚಾನಲ್ನ ಬೆಳೆಸ್ಬೇಕನ್ನೋದು ನನ್ನದೊಂದು ಆಸೆ. ಯಾಕಪ್ಪ ಅಂತಂದರೆ ಕೆಲವರು ಹೇಳ್ತಾ ಇರ್ತಾರೆ, ಸೊ ಏನೇನೋ ಎಜುಕೇಷನ್ ಮಾಡಿ ಸೊ ರೈತಕಿಗೆ ಹತ್ತಿದ್ದೆ ಅಂತ. ಆದರೆ ಈ ರೈತಕಿ ಒಳಗೆ ಭಾಳ ಖುಷಿ ಐತ್ರಿ. ಸೊ ಅದೊಂದು ಸಂತೋಷ ಐತಿ ನನಗೆ. ಸೊ ಇದೊಂದು ನನ್ನ ಭಾಗ. ಓಕೆ, ಕೃಷಿ ಅನ್ನೋದು ನನ್ನ ಜೀವನ. ಸೊ ಯೂಟ್ಯೂಬ್ ಅನ್ನೋದು ಒಂದು ಭಾಗ ಆಗೈತ್ರಿ. ಸೊ ಯಾಕಪ್ಪ ಅಂತಂದ್ರೆ ಸೊ ನಾನು ಈಗ ಕೃಷಿ ಮಾಡ್ತಾ ಸೊ ಸಾಯಂಕಾಲ ಖಾಲಿನೇ ಇರ್ತಾನೆ. ಸೊ ಬೆಳೆ ಬಗ್ಗೆ ಆಯಿತು ಮತ್ತು ಇನ್ನೊಂದು ಯಾವುದೋ ಒಂದು ಚಟುವಟಿಕೆ ಬಗ್ಗೆ ಆಯಿತು ಆ ಬ್ಲಾಗಿಂಗ್ ಒಳಗೆ ಹಾಕಿನಪ್ಪ ಅಂತಂದ್ರೆ ಸೊ ನಿಮಗೂ ಸ್ವಲ್ಪ ಏನೋ ನೋಡೋಕೆ ಒಂದು ಇದು ಸಿಗ್ತೈತಿ. ಸೊ ಹಂಗೆ ನನಗೂ ಸ್ವಲ್ಪ ಒಂದು ಕಂಟೆಂಟ್ ಮಾಡಿದಂಗೂ ಆಕೈತಿ, ಕೆಲವೊಂದಿಷ್ಟು ಜನಕ್ಕೆ ಪರಿಚಯ ಆದಂಗೂ ಆಕೈತಿ. ಸೊ ಅದ್ರ ಸಂಬಂಧ ನಾನು ಸೊ ಮಡ್ಡಿ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ಹೊಸದಾಗಿ ಕ್ರಿಯೇಟ್ ಮಾಡಿದ್ದೀನಿ. ಸೊ ನನ್ನ ಎಜುಕೇಷನ್ ಬಗ್ಗೆ ಅಂತ ಹೇಳ್ಬೇಕಂತಂದ್ರೆ ಸೊ ನಂದು BCom ಕಂಪ್ಲೀಟ್ ಆಗೈತೆ ರೀ. ಸೊ BCom ಕಂಪ್ಲೀಟ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಐತೆ ಅನ್ಸಾದೈತಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಸೊ ಯಾಕಂತಂದ್ರೆ ಗಾಳಿ ಭಾಳ ಐತಿ ಇವತ್ತು. ಸೊ ನಿಮಿಷ ಡೋರ್ ಕ್ಲೋಸ್ ಮಾಡ್ತೀನಿ. ಸೊ ಗಾಳಿ ಭಾಳ ಐತಿ, ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಯಾಕೋನೂ ಆಗತ್ತಿರ್ಬೋದು. ಸೊ ಯಾಕಪ್ಪ ಅಂತಂದ್ರೆ ಇದು ನಾನು ರೇಷ್ಮೆ ಹಾಲ್ನ್ಯಾಗ ಕುಂತ ವೀಡಿಯೋ ಮಾಡ್ಲಾಕತ್ತೀನಿ. ಸೊ ನಮಗಂತೇಳಿ ಏನು ಸಪ್ರೇಟ್ ರೂಮ್ ಅಂತೂ ಏನಿಲ್ಲ. ಸೊ ಅಂತಂದ್ರೆ ಇಲ್ಲಿ ನಾನು ಹೊಳೆ ರೈತಕಿ ಅನ್ನಕತ್ತೀನಂದ್ರೆ ಸೊ ಅದೊಂದು ನಿಮಗೆ ಫೀಲಿಂಗ ಬೇರೆ ಬರ್ಬೋದು. ಸೊ ರೈತಕಿ ಅನ್ನೋದನ್ನು ಆಡಿಟ್ಕೊಂಡು ಸೊ ಕಂಟೆಂಟ್ ಸ್ಟಾರ್ಟ್ ಮಾಡ್ಯಾನ ಅಂಥೇಳಿ. ಸೊ ಹಂಗೇನಿಲ್ಲ ರೀ. ಸೊ ನಿಮ್ಗೆ ಇಷ್ಟ ಆದ್ರೆ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾನೆ, ಆಯಿತಾ. ಸೊ ನಂದು BCom ಕಂಪ್ಲೀಟ್ ಆಯ್ತು ರೀ. ಸೊ BCom ಕಂಪ್ಲೀಟ್ ಆಗಿದ್ದು LET ಕಾಲೇಜ್ ಗೋಕಾಕ. ಸೊ ನೆಕ್ಸ್ಟ್ ಸೆಕೆಂಡ್ PUC ಕಂಪ್ಲೀಟ್ ಆಗಿದ್ದು ಗೌರ್ಮೆಂಟ್ ಕಾಲೇಜ್ ಗೋಕಾಕ. ಓಕೆ, ಜೂನಿಯರ್ ಕಾಲೇಜ್ ಅಂತ ಕರೀತಾರೆ. ಸೊ ಅಲ್ಲಿ ಒಂದು ನಿಮಿಷ. ಸೊ ನಾವು ರೈತಕಿ ಬಗ್ಗೆ ಮಾತಾಡಿದ್ಮ್ಯಾಗ ಮಳೆ ಬತ್ರಿ. ಸೊ ಅದನ್ನು ಸ್ವಲ್ಪ ತೋರಿಸ್ಬೇಕನ್ನೋ ಆಸೆ ಐತಿ. ಸೊ ಬರ್ರಿ ಮಳೆ ಹಂಗಾಗತ್ತೈತಿ ನೋಡಕ್ಕಿರಿ. ಸೊ ಇಲ್ಲಿ ಮಳೆ ಸ್ಟಾರ್ಟ್ ಆಗ್ತದೆ, ನನಗೆ ಅದ ಖುಷಿ ಆಗ್ತದೆ. ರೈತರಿಗೆ ಬೇರೆ ಏನೂ ಖುಷಿ ಇಲ್ಲ ರೀ ಭಯ. ಸೊ ಮಳೆ ಏನು, ಸೊ ಮಳೆ ಅಂತೂ ಸ್ಟಾರ್ಟ್ ಆಗೈತಿ. ಸೊ ಏನೋ ಒಂದು ಖುಷಿ. ಸೊ ನೋಡಿರಿ ಇದು ವ್ಯೂ. ಸೊ ಇವು ನಮ್ಮ ದನಗಳು ನೋಡಿರಿ, ಇವೆಲ್ಲ ದನಗಳು. ಸೊ ಜಸ್ಟ್ ಈಗ ಅದ್ರ ಕೆಲಸ ಮುಗಿಸ್ಕೊಂಡು ಅವಕ್ಕೆ ಫುಡ್ ಹಾಕಿ ಈ ಕಡೆ ಬಂದು ಒಳಗೆ ಕುಂತು ವಿಡಿಯೋ ಮಾಡ್ಬೇಕನ್ನೋಟಿಗೆ ಮಳೆ ಬಂತು. ಇದೊಂದು ಖುಷಿ ಆಯ್ತು ನಮಗೆ. ಸೊ ಏನೋ ಒಂದು ಖುಷಿ ವಿಚಾರನ ಸ್ಟಾರ್ಟ್ ಆದಾಗ ಸೊ ನನ್ನ ಚಾನಲ್ ಬಗ್ಗೆ ನನ್ನ ಬಗ್ಗೆ ಹೇಳತ್ನ್ಯಾಗ ಮಳೆ ಬಂದೈತೆ ಅಂದ್ರೆ ಸೊ ಅದು ಒಂದು ಖುಷಿನ. ಓಕೆ, ನೋಡಿರಿ ಮಳೆ ಅಂದ್ರಿ ಚಲೋ ಆಗತೈತಿ. ಓಕೆ, ಇದು ಮಳೆ ನಿಂತ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾನೆ ರೀ. ವೇಟ್ ಮಾಡೀನಿ ಮಳೆ ನಿಲ್ಲುವತ್ತು, ಆದರೂ ಕಂಟಿನ್ಯೂ ಮಾಡ್ತೀನಿ. ಸೊ ನಾನು ಆಗ ಎಜುಕೇಷನ್ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಎಜುಕೇಷನ್ ಬಗ್ಗೆ ಸೊ ನಾನು ಎಜುಕೇಷನ್ ಕಂಪ್ಲೀಟ್ ಆಗಿದ್ದು BComವರೆಗೂ ಕಂಪ್ಲೀಟ್ ಮಾಡಿದ್ನಿ. ಸೊ ಮುಂದೆ ಕಲಿಲಿಕ್ಕೆ ಆಗಲಿಲ್ಲ. ಯಾಕಂತಂದ್ರೆ ನನಗೆ ಬಂದಿದ್ದ ಹೊಲ್ದಾಗ ಮಾಡಬೇಕು ಅನ್ನೋ ಆಸೆ. ಯಾಕಂತಂದ್ರೆ ಸೊ ಇದ್ರಾಗ ಖುಷಿನೂ ಐತಿ, ಸೊ ನಮಗೆ ನೆಮ್ಮದಿನೂ ಐತಿ, ಎಲ್ಲ ಐತ್ರಿ. ಸೊ ಗೌರ್ಮೆಂಟ್ ನೌಕರಿ ಹಿಡಿದೇನು ದೊಡ್ಡದಲ್ಲ ಅನಿಸ್ತೈತಿ, ಆದರೆ ಇದನ್ನು ಮಾಡೋದು ಭಾಳ ದೊಡ್ಡದೈತಿ. ಯಾಕಂತಂದ್ರೆ ಇದ್ರಾಗ ಎಲ್ಲಕ್ಕೂ ಗಟ್ಟಿ ಇರಬೇಕು. ಲಾಸ್ ಆದರೂ ಗಟ್ಟಿ ಇರಬೇಕು, ಲಾಭ ಆದರೂ ಗಟ್ಟಿ ಇರಬೇಕು. ಸೊ ಇವತ್ತು ಲಾಸ್ ಆಗೈತಿ ಅಂತಂದ್ರೆ ಮುಂದಿನ ಸಲ ಲಾಭ ಆದಾಗ ಇದಕ್ಕೆ ಕವರ್ ಆಕೈತಿ. ಸೊ ಅದೇನು ಟೆನ್ಷನ್ ಇಲ್ಲ ರೀ. ರೈತಕಿ ಒಳಗೆ ಜೀವನ ಐತಿ, ಏನು ಟೆನ್ಷನ್ ಇಲ್ಲ. ಸೊ ಇದು ನನ್ನ ಅನಿಸಿಕೆ ರೀ ರೈತಕಿ ಒಳಗೆ. ನಿಮಗೇನು ಅನಿಸೈತಿ ಅದು ನಿಮ್ಮ ಇಚ್ಛೆ ರೀ. ಸೊ ನಂದು ಎಜುಕೇಷನ ಫಸ್ಟ್ ಸ್ಟ್ಯಾಂಡರ್ಡ್ದಿಂದ 5th ಸ್ಟ್ಯಾಂಡರ್ಡ್ವರೆಗೂ ಇಲ್ಲೇ ನಮ್ಮ ಊರಾಗ, ಅಂತಂದ್ರೆ ನಮ್ಮೂರು ಬಂದಿತ್ತು ಮೂಡ್ಲಿಗಿ ತಾಲೂಕು ಸುಣದೋಳಿ. ಸೊ ಇಲ್ಲೇ ನಂದು ಫಸ್ಟಿಂದ 5th ಕಂಪ್ಲೀಟ್ ಆಯಿತು. ಮತ್ತು 7th ಸರ್ಕಾರಿ ಶಾಲೆ ಒಳಗೆ ಕಂಪ್ಲೀಟ್ ಆಯಿತು, ಸುಣದೋಳಿ ಕ್ಲಾಸ್. ನೆಕ್ಸ್ಟ್ ನಂದು ಹೈಸ್ಕೂಲ್ 8th to 10th NSF ಹೈಸ್ಕೂಲ್ ಕುಲಗುಡಿ ಒಳಗೆ ಕಂಪ್ಲೀಟ್ ಆಯ್ತು ರೀ. ಸೊ ನೆಕ್ಸ್ಟ್ ನಾನು ಕಾಲಿಟ್ಟಿದ್ದ ಗೌರ್ಮೆಂಟ್ PU ಕಾಲೇಜ್ ಗೋಕಾಕ. ಸೊ ನೆಕ್ಸ್ಟ್ ಡಿಗ್ರಿ ಮಾಡಿದ್ದ LET ಕಾಲೇಜ್ BCom. ಓಕೆ, BComು ಕಂಪ್ಲೀಟ್ ಆಯ್ತು, ಗ್ರ್ಯಾಜುಯೇಷನ್ ಅಂತ ಕಂಪ್ಲೀಟ್ ಮಾಡಿದ್ನಿ. ಸೊ ನೆಕ್ಸ್ಟ್ ನನಗೆ ಯಾಕೋ ಮುಂದೆ ಎಜುಕೇಷನ್ ಕಂಪ್ಲೀಟ್ ಕಂಟಿನ್ಯೂ ಮಾಡೋಕೆ ನನಗೆ ಇಷ್ಟ ಆಗಲಿಲ್ಲ. ಸೊ ಯಾಕಂತಂದ್ರೆ ನನಗೆ ಹೊಲ್ದಾಗ ಮಾಡೋದು ಒಂದು ಸ್ವಲ್ಪ ಯಾಕೋ ಲೈಕ್ ಅನಿಸ್ತು. ಸೊ ಅದಕ್ಕೆ ಹೊಲಕ್ಕೆ ಐತೀನಿ. ಸೊ ಇದ್ರಾಗೇನು ತಪ್ಪಿಲ್ಲ ಅನಿಸ್ತೈತಿ. ಯಾಕಂತಂದ್ರೆ ಅಷ್ಟು ಕಲ್ತ ಮತ್ತು ಹೊಲಕ್ಕೆ ಐತದ. ಸೊ ಅಣ್ಣವ್ರು 104 ಅಂತಾರೆ, ಆದರೆ ನಮ್ಮ ಬಗ್ಗೆ ನಮಗೆ ಗೊತ್ತಿದ್ರೆ ಸಾಕು, ಆಯಿತಾ. ನೆಕ್ಸ್ಟ್ ನಾನು ಯೂಟ್ಯೂಬ್ ಬರೋದಕ್ಕೆ ಕಾರಣ ಸೊ ನನಗೊಂದು ಇದೊಂದು ಹವ್ಯಾಸ ರೀ. ಯೂಟ್ಯೂಬ್ ಅನ್ನೋದು ನನ್ನೊಂದು ಕನಸು. ಸೊ ಆ ಕನಸು ನನಸು ಮಾಡೋದು ಬಿಡೋದು ಎಲ್ಲ ನಿಮ್ಮ ಕೈಯಾಗ. ಸೊ ಯಾಕಂತಂದ್ರೆ ಈಗ ಜಸ್ಟ್ 293 ಸಬ್ಸ್ಕ್ರೈಬರ್ಸ್ ಆಗ್ಯಾರ ರೀ. ಈಗ ಚಾನಲ್ ಸ್ಟಾರ್ಟ್ ಮಾಡಿ ಒಂದು 2 months ಆಯಿತು. ಸೊ ಕಂಟಿನ್ಯೂಸ್ ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ, ಬಟ್ ಇವಾಗ ಮಾಡಾಕತ್ತೀನಿ. ಸೊ ಸಪೋರ್ಟ್ ಮಾಡಿರಿ ಅಂಥೇಳಿ ಕೇಳ್ಕೊಳಕತ್ತೀನಿ. ಸೊ ಇದೊಂದು ಬೇಡಿಕೆಯಾರು ಅನ್ಕೋರಿ, ಇಲ್ಲಕ್ಕೆ ರಿಕ್ವೆಸ್ಟ್ ಅನ್ಕೊಂಡ್ರಿ, ಇಲ್ಲ ನಿಮ್ಮ ದೋಸ್ತ್ ಅನ್ಕೋರಿ, ಇಲ್ಲಕ್ಕೆ ನಿಮ್ಮ ತಮ್ಮ ಅನ್ಕೋರಿ, ಇಲ್ಲಕ್ಕೆ ಅಣ್ಣ ಅನ್ಕೊಂಡು ಇಷ್ಟು ಸಬ್ಸ್ಕ್ರೈಬ್ ಮಾಡೋದಿತ್ತಂದ್ರೆ ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ.
ಆಯಿತು. ನೆಕ್ಸ್ಟ್ ನಂದು ಫಾರ್ಮಿಂಗ್ ಒಳಗೆ ಏನೇನು ಐತಪ್ಪ ಅಂತಂದ್ರೆ ಟೋಟಲ್ ಒಂದಿಷ್ಟು ಹೊಲ ಐತ್ರಿ, ಅದ್ರಾಗ ಒಂದು ಸ್ವಲ್ಪ ಕಬ್ಬು ಐತ್ರಿ. ಆಮೇಲೆ ನೆಕ್ಸ್ಟ್ ನಮ್ದು ಒಂದು ಬಿಸ್ನೆಸ್ ಅಂದ್ರೆ ರೇಷ್ಮೆದು ರೀ. ಸೊ ನಮ್ಮ ಫ್ಯಾಮಿಲಿಯವರೆಲ್ಲ ಕೂಡಿ ಮಾಡ್ತೇವೆ. ಸೊ ಅದಕ್ಕೆ ಭಾಳ ಒತ್ತು ಕೊಡ್ತೇವೆ ರೀ. ಯಾಕಂತಂದ್ರೆ ಇದ್ರೊಳಗೆ ಫಾರ್ಮಿಂಗ್ ಮಾಡಿದ್ರಾಗ ಸೊ ಇದು ಈಜಿ ಐತೆನ ರೇಷ್ಮೆ ಮಾಡೋದು ಅಂತ ಕೇಳಿದ್ರೆ, ಸೊ ಅಷ್ಟು ಈಜಿನೂ ಐತಿ, ಅಷ್ಟು ರಿಸ್ಕು ಐತಿ. ಸೊ ಒಂದು ಲಾಭದಾಯಕವೂ ಆಗಿ ಐತಿ. ಲಾಭ ಇಲ್ಲ ಅಂತಲ್ಲ, ಸೊ ಲಾಸು ಇಲ್ಲ ಅಂತಲ್ಲ, ಸೊ ಎಲ್ಲನೂ ಮೇಂಟೈನ್ ಮಾಡ್ಬೇಕು. ಸೊ ಅಂತಂದ್ರೆ ಹುಡುಗರು 4ನೇ ಮೋಡ್ ದಾಟೋ ತನಕ ಅಂತಂದ್ರೆ 4ನೇ ಜ್ವರ ದಾಟೋ ತನಕ ಏನು ಪ್ರಾಬ್ಲಮ್ ಇರೋಂಗಿಲ್ಲ. 4ನೇ ಜ್ವರ ದಾಟಿದ ಮೇಲೆ ಸ್ವಲ್ಪ ರೋಗಗಳು ಬರ್ತಾವೆ. ಸೊ ಅವನ್ನೆಲ್ಲ ನಾವು ತಡ್ಕೊಂಡು ಹೊಂಟಿವಪ್ಪ ಅಂತಂದ್ರೆ, ಸೊ ಅದೆಲ್ಲ ಕಂಟ್ರೋಲ್ ಮಾಡ್ಕೊತ ಹೊಂಟಿವಿ ಅಂತಂದ್ರೆ, ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಆದರೂ ತಡ್ಕೊಳಂಗಿಲ್ಲ, ಸೊ ಸ್ವಲ್ಪ ಚಳಿ ಜಾಸ್ತಿ ಆದರೂ ತಡ್ಕೊಳಂಗಿಲ್ಲ. ಹಾಗಾಗಿ ಅದನ್ನು ಮೇಂಟೈನ್ ಮಾಡ್ಕೊಂಡು ಅದ್ರ ತಕ್ಕಂಗೆ ನಾವು ಮೇಂಟೈನ್ ಮಾಡಿದಪ್ಪ ಅಂತಂದ್ರೆ ಸ್ವಲ್ಪ ಲಾಭ ಅಂತ್ರಿ ಬರ್ತೈತೆ. ಸೊ ಇದ್ರ ಒಂದು ಕೆಜಿಗೆ ಮಿನಿಮಮ್ ಇಲ್ಲಾಂದ್ರೂ 500 ಅಂತ್ರಿ ಬೆಳ್ದೈತೆ ರೀ. ಎಷ್ಟೋ ಕಡಿಮೆ ಐತೆ ಅಂದರೂ 500ವರೆಗೂ ಬೆಳ್ದೈತಿ. ಫೈನಲ್ ಅಪ್ಪ ಅಂತಂದ್ರೆ ಒಂದು 1000ವರೆಗೂ, 500ರಿಂದ 1000 ರೂಪಾಯಿ ಪರ್ ಕೆ ಜಿ ಇರ್ತೈತಿ. ಸೊ ಮಂತ್ಲಿ ಇಲ್ಲ ಅಂತಂದ್ರೆ ಒಂದು ಗೌರ್ಮೆಂಟ್ ಪಗಾರ ಅಂತ್ರಿ ಬರ್ತೈತಿ. ಸೊ ಅದಕ್ಕೆ ನಾನು ರೇಷ್ಮೆ ಸೈಡ್. ಸೊ ನೆಕ್ಸ್ಟ್ ಕಬ್ಬಿನ ಅಂತ್ರಿ ಬರ್ತೈತೆ ರೀ. ಸೊ ಫ್ಯಾಮಿಲಿ ಖರ್ಚು ಅವ ಎಕ್ಸ್ಪೆಂಡಿಚರ್ ಜಾಸ್ತಿ ಇರ್ತವೆ. ಸೊ ಸೇವಿಂಗ್ಸ್ ಅಂತ್ರಿ ಜಾಸ್ತಿ ಏನು ಮಾಡೋಕ್ಕಾಗಂಗಿಲ್ಲ, ಆದರೂ ಖುಷಿಯಾಗಿರ್ತವೆ ಅಷ್ಟೇ. ರೈತಕ್ಕೆ ಮಾಡೋಕೈತಿ ಅಂದ್ರೆ ಖುಷಿ ಒಳಗಿರ್ತವೆ, ಅಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಆದ್ರೆ ನಮ್ಮ ವಿಡಿಯೋ ನೋಡಿ ಕೆಲವೊಬ್ರು ಏನಂತಾರೆ, ಸೊ ಇವ್ಗೇನು ಮಾಡೋ ಕೆಲಸ ಇಲ್ಲ ಅಂಬಲ್ಲ ಅಂತೇಳಿ. ಬೈ ಕೆಲಸ ಭಾಳ ಮಾಡಿರ್ತು, ಆದರೆ ಇದು ಖುಷಿಗಾಗಿ ಮಾಡೋದು ಅಂತ ಹೇಳ್ತಾನೆ. ಯಾಕೆ ಹೇಳು ಅಂತಂದ್ರೆ ಡೈಲಿ ಹೊಲ್ದಾಗ ಮಾಡಿರ್ತೀರಿ. ಸೊ ಇದನ್ನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ವಿ ಅಂತಂದ್ರೆ ನಮ್ಮದು ಒಂದು ಫ್ಯಾಮಿಲಿ ಐತಲ್ಲ, ಇನ್ನೂ ಬೇರೆ ಕಡೆ ಫ್ಯಾಮಿಲಿ ಐತಿ, ಜನ ಪರಿಚಯ ಆಕೈತಿ. ಸೊ ಜನ ಪರಿಚಯ ಆಯ್ತಂದ್ರೆ ಏನು ಅನ್ನಿಸ್ತೈತಿ ರೀ, ಸೊ ನಾವು ಇನ್ನೊಂದು ಕಡೆ ಹೋದಾಗ ಮಾತಾಡ್ಸೋದ, ಸೊ ಒಂಥರ ಏನೋ ಖುಷಿ ಇದೆ ಅದ್ರಾಗ. ಸೊ ನಾವು ರೈತರ ಮಕ್ಕಳು ಬೆಳಿಬೋದು. ಸೊ ರೈತರ ಮಕ್ಕಳು ಅಂತಲ್ರಿ, ನಾವು ಈಗ ಸೊ ರೈತರು ಬೆಳಿಬೋದು ಅನ್ನೋದನ್ನು ಪ್ರೂವ್ ಮಾಡೋಕ್ಕಾಕೈತಿ ರೀ, ಅಷ್ಟೇ, ಮತ್ತೇನಿಲ್ಲ. ಆಯ್ತು ರೀ. ಓಕೆ, ನೆಕ್ಸ್ಟ್ ಇದ್ರ ಬಗ್ಗೆ ಆಯಿತು. ಸೊ ಇನ್ನು ಈಗ ನನ್ನ ಚಾನಲ್ ಬಗ್ಗೆ ಹೇಳೋದಾತಪ್ಪ ಅಂತಂದ್ರೆ, ಸೊ ನಂದು 2 ಚಾನಲ್ ಐತ್ರಿ. ಒಂದು ರವಿ ಎಜುಕೇಷನ್ ಅಡ್ಡ ಕನ್ನಡ ಅಂತ ಐತಿ, ಅಂತಂದ್ರೆ ಅದ್ರಾಗ ಎಜುಕೇಷನ್ ಪರ್ಪಸ್. ಸೊ ಅಂತಂದ್ರೆ ನಾನು ಎಜುಕೇಷನ್ BCom ಕಂಪ್ಲೀಟ್ ಮಾಡೀನಿ. ಸೊ ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ಸೊ ಅಲ್ಲಿ ಎಜುಕೇಷನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾನೆ. ಸೊ ಇದ್ರಾಗ ಫಾರ್ಮಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೇನೆ ರೀ. ಸೊ ಫಾರ್ಮಿಂಗ್ ಬಗ್ಗೆ ಬೇಕಾದವರು ಸೊ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು, ಸೊ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ನೀವು ಈ ಚಾನಲ್ಗೆ ಸಪೋರ್ಟ್ ಮಾಡ್ಬೋದು ರೀ. ಸೊ ನೆಕ್ಸ್ಟ್ ಅದ್ರಾಗ ಎಜುಕೇಷನ್ ಬಗ್ಗೆ ಕೊಡ್ತಾನೆ ರೀ. ಸೊ ಯಾರ ನೋಟಿಫಿಕೇಷನ್ ಆದಪ್ಪ ಅಂತಂದರೆ ಎಕ್ಸಾಮ್ ಯಾವಾಗ ಐತಿ, ಸೊ ಒಂದೊಂದು ಸರಿ ಕ್ಲಾಸು ಮಾಡೀನಿ. ಸೊ ನನಗೆ ಏನು ಬರ್ತೈತಿ ಅಷ್ಟೇ ಹೇಳಿದ್ದೀನಿ, ಭಾಳ ಏನು ಹೇಳಕ್ಕೆ ಹೋಗಿಲ್ಲ. ಸೊ ಎಷ್ಟು ಸಾಧ್ಯ ಆಕೈತಿ ಅಷ್ಟು ಹೇಳೀನಿ. ಸೊ ಇನ್ನು ಕೆಲವೊಬ್ಬರು ಕೋಚಿಂಗು ಹೋಗ್ತೀರಿ. ಸೊ ಕೋಚಿಂಗ್ ಹೋಗೋ ಅಗತ್ಯ ಇರುತ್ತೆ, ಮನ್ಯಾಗ ಕೂತ ಸ್ಟಡಿ ಮಾಡಿ. ಯಾಕಂದರೆ ಕೋಚಿಂಗ್ದಾಗೂ ಅದನ್ನೇ ಹೇಳವ್ರೆ. ಸೊ ಅವ್ರು ಏನು ಹೇಳ್ತಾರಲ್ಲ, ಸೊ ನೀವು ಅದನ್ನ ಕಲಿಬೇಕು, ಅದು ಬುಕ್ನ್ಯಾಗ ಇರ್ತೈತಿ. ಆ ಬುಕ್ ನೋಡಿ ನೀವು ಓದ್ರಿಪ್ಪ ಅಂತಂದ್ರೆ ಸೊ ಸಕ್ಸಸ್ ಅಂತ್ರಿ ಆಗ್ತೀನಿ ಅಂತ ಹೇಳ್ತೀನಿ. ಸೊ ಮತ್ತು ನೆಕ್ಸ್ಟ್ ಏನಾರ ಮಾಹಿತಿ ಬೇಕಾದರೆ ಕೇಳಿರಿ, ಸೊ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ರೀ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಹೋಗೋಣ. ಧನ್ಯವಾದಗಳು.